ನಾನು ಚಂದನ್ ಅವ್ರಿಗೆ ರಿಲೇಟಿವ್ ಕಮ್ ಫ್ರೆಂಡು. ನಾವು ಚಿಕ್ಕ ವಯಸ್ಸಿನಿಂದ ಒಂದೇ ಸ್ಕೂಲಲ್ಲಿ ಓದಿ ಜೊತೆಯಲ್ಲಿದ್ದವರು. ತುಂಬ ಒಡನಾಟದಿಂದ ಇದ್ವಿ. ಅವರು ಆಮೇಲೆ ತಿರ್ಗಾ ನೆಕ್ಸ್ಟು ಬೇರೆ ಸ್ಟಡೀಸ್ಗೆ ಹೋಗಿ ಚೆನ್ನೈಯಲ್ಲೆಲ್ಲ ಕೆಲ್ಸಕ್ಕೆ ಹೋಗಿ ತಿರ್ಗಾ ಆಮೇಲೆ US ಗೆ ಹೋಗಿ 2 ವರ್ಷ ಅಲ್ಲಿ US ಅಲ್ಲಿ ಕೆಲಸ ಮಾಡಿ ಆಮೇಲೆ ತಿರ್ಗಾ ಕೆನಡಾದಲ್ಲಿ ಒಂದು 6-7 ವರ್ಷದಿಂದ ಅಲ್ಲಿದ್ದರು. ಅವ್ರು ಅಲ್ಲೇ ಇದ್ರೂ ನಮಗೆ ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಕಾಲು ಕಾಂಟ್ಯಾಕ್ಟು ಮೆಸೇಜಸ್ಸು ಆ ಥರ ಎಲ್ಲ ಕಾಂಟ್ಯಾಕ್ಟಲ್ಲಿದ್ವಿ. ಅವರು ಅಲ್ಲಿ ಕೆನಡಾಲ್ಲಿ ಬ್ರಾಂಪ್ಟನ್ನಲ್ಲಿ 3 ಸಂಘಟನೆಗಳನ್ನ ಆಯೋಜಿಸ್ತಾಯಿದ್ರು. ಅದರಲ್ಲಿ ಒಂದು ಆರ್ಯವೈಶ್ಯ ಸಂಘ ನಮ್ಮ ಕಮ್ಯುನಿಟಿದು, ಆಮೇಲೆ ಸಾಯಿಬಾಬಾ ಮಂದಿರದೊಂದು ಮಂಡಳಿ ಇತ್ತು ಅದು, ಆಮೇಲೆ ಕನ್ನಡ ಕೂಟ. ಈ 3ರಲ್ಲೂ ಅವರು ಮುಂಚೂಣಿಲಿದ್ದರು. ಆಮೇಲೆ ಬೆಂಗಳೂರಿಂದ ಇಲ್ಲಿ ನಮ್ಮ ಕರ್ನಾಟಕದಿಂದ ಯಾವುದೇ ಫಿಲಮ್ಸ್ ಪ್ರಮೋಷನ್ ಆಗಲಿ ಅದಕ್ಕೆಲ್ಲ ಅಲ್ಲಿ ಬ್ರಾಂಪ್ಟನ್ನಲ್ಲಿ ಇವರೇ ಮುಂದೆ ನಿಂತ್ಕೊಂಡು ಇವರೇ ಇದು ಮಾಡ್ತಿದ್ರು. ಸಾಧು ಕೋಕಿಲ ಅವರಾಗಲಿ, ಆಲೋಕೆ ಅವರಾಗಲಿ, ಆಮೇಲೆ ಅರ್ಜುನ್ ಜನಿ ಅವ್ರದ್ದಾಗಲಿ ಕಾನ್ಸರ್ಟ್ಸು, ಸಾಧು ಕೋಕಿಲ ಎಲ್ಲರ ಜೊತೆನೂ ಇವ್ರದ್ದು ಒಡನಾಟ ಇದೆ. ಅದು ಎಲ್ಲರಿಗೂ ಗೊತ್ತು. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ರೀಲ್ಸ್ ಶೇರ್ ಮಾಡಿದ್ದಾರೆ. ಸೊ ಆಮೇಲೆ ಮತ್ತು ಅವ್ರಿಗೆ ಈ ಥರ ಆಗಿದ್ದು ನಮಗೆ ತುಂಬ ಆಘಾತಕಾರಿ ಆಯಿತು. ಬಟ್ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ನಮಗೆ ಈ ಚಂದನ್ ಅವ್ರದ್ದು ಈ ಥರ ವಿಷಯ ತಿಳಿದಾದ್ಮೇಲೆ ಅವರ ಮೃತದೇಹ ನಮಗೆ ಇಲ್ಲಿ ಭಾರತಕ್ಕೆ ತಲುಪಿಸಲು ಅವರ ಸ್ನೇಹಿತರು ಅಲ್ಲಿ ಅವ್ರು ಯಾರ್ಯಾರು ಸಹಾಯ ಮಾಡಿದ್ರು, ಈ ಕನ್ನಡ ಕೂಟ 3 ಸಂಘಟನೆಗಳಿದೆಯಲ್ಲ ಸರ್, ಅದರಲ್ಲಿ ಸಂಸ್ಥೆಗಳು, ಅದರಲ್ಲಿ ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಹೇಳ್ತೀನಿ ಸರ್, ತುಂಬ ಧನ್ಯವಾದಗಳು. ಆಮೇಲೆ ಅವರ ಕಂಪ್ನಿಯವರು ಸರ್, L&T ಮೈಂಟ್ರಿ ಕಂಪ್ನಿ ಅಂತ, ಅವರಿಂದನೂ ಅಷ್ಟೇ ತುಂಬ ಸಹಾಯ ಆಗಿದೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಸರ್. ಹಾಂ ಸರ್, ಒಂದು ನೆನಪು ಅಂತಲ್ಲ, ಪ್ರತಿಯೊಂದು ಇದೆ. ನಮ್ಮ ಮನೆ ಅವ್ರ ಮನೆ ಒಂದು 10 ಹೆಜ್ಜೆ ಅಷ್ಟೇ ಡಿಫ್ರೆನ್ಸು. ಫ್ರೆಂಡ್ಸ್ ಕಮ್ ರಿಲೇಟಿವು. ನಾವು ಒಂದ್ಸರಿ ಅವ್ರ ಮನೆಯಲ್ಲೇ ಇರ್ತಿದ್ವಿ, ಅವರು ನಮ್ಮ ಮನೆಯಲ್ಲೇ ಇರ್ತಿದ್ರು. ಆಟ ಪಾಠ ಎಲ್ಲ ಜೊತೆಗೆ ಓದಿ ಜೊತೆಗೆ ಟ್ಯೂಷನ್ಸ್ಗೆಲ್ಲ ಹೋಗಿ ಮಾಡ್ತಿದ್ವು. ಒಂದು ಅಂತಿಲ್ಲ ಸರ್, ಫುಲ್ ಎಷ್ಟೊಂದಿದೆ, ಹೇಳ್ತಾ ಹೋದ್ರೆ ಅದಕ್ಕೆ ದಿನಗಳೇ ಸಾಲದು. ಭಾಳ ಮಿಸ್ ಮಾಡ್ಕೊತಿದ್ವಿ ಸರ್. ಈಗ ನೆಕ್ಸ್ಟ್ ಫರ್ದರ್ ಇನ್ನು 2 ತಿಂಗಳು 3 ತಿಂಗಳು ಬಿಟ್ಟು ಅವರು ಬರೋ ಪ್ಲ್ಯಾನ್ ಇತ್ತು. ಆವಾಗ ಯಾವುದನ್ನ ಜಾತಕಗಳು ನೋಡಿ, ಯಾಕೆಂದರೆ ಸ್ವಲ್ಪ ಜನ ಅದು ಬ್ಯೂರೋಸ್ ನೋಡಿದಾಗ ಇಲ್ಲೇ ಬರಬೇಕು ಇಲ್ಲೇ ಇರಬೇಕು ಅಂತ ಇರ್ತಾರೆ. ಇವರು ಹೋಗಿ 6-7 ವರ್ಷ ಆಗಿತ್ತು. ನೆಕ್ಸ್ಟು ಲಾಸ್ಟ್ ಮೇಲ್ ಬಂದಿದ್ದು ಅವರು ಇಲ್ಲಿಗೆ, ಲಾಸ್ಟ್ ಮೇಲ್ ಬಂದಿದ್ದರು. ಇನ್ನೊಂದು 4-5 ಮಂತ್ಸಲ್ಲಿ ತಿರ್ಗಾ ಬಂದು ಒಂದು ಸ್ವಲ್ಪ ಯಾವುದೋ ಜಾತಕಗಳೆಲ್ಲ ಪೆಂಡಿಂಗ್ ಇತ್ತು, ಎಲ್ಲ ನೋಡಿ ಈ ಸರಿ ಕಂಕಣ ಭಾಗ್ಯ ಕೂಡಬಲತ್ತೆ ಅನ್ನೋ ಅದೃಷ್ಟ ಇತ್ತು. ಬಟ್ ಅಷ್ಟರಲ್ಲಿ ವಿಧಿ ಆಟ ಈ ಥರ ಆಯಿತು. ತುಂಬ ನೋವು ತಂದಿದೆ. ಈ ನೋವನ್ನ ತಡ್ಕೊಂಡು ಮುಂದೆ ಜೀವನ ನಡೆಸೋ ಶಕ್ತಿನ ಅವ್ರ ತಂದೆ ತಾಯಿಗೆ ದೇವರು ನೀಡಲಿ ಅಂತ ನಾನು ಕೇಳ್ಕೊತೀನಿ. ನೋಡಿದ್ದೀವಿ ಸರ್, ಬೆಳಗಿಂದ ಗ್ರಾಮಸ್ಥರಿದ್ದಾರೆ. ನಾವು ರಾತ್ರಿನೇ ತಂದು ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ತುಂಬ ಜನ ಗ್ರಾಮಸ್ಥರು ಬರ್ತಿದ್ದಾರೆ, ಇನ್ನೂ ಬರ್ತಾರೆ. ಮಧ್ಯಾಹ್ನ 2 ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದೀವಿ. ಸರ್, ನಮ್ಮದು ಮಾಮೂಲಿ ಇದು ದಫನ್ ಮಾಡ್ತೀವಿ. ನಮ್ಮದು ಇಲ್ಲಿ ಮುಕ್ತಿಧಾಮ ಇದೆ. ನಮ್ಮ ಸಂಪ್ರದಾಯದ ಪ್ರಕಾರ ಇಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ತೊಗೊಂಡೋಗ್ತೀವಿ. ಮೇನ್ ರೋಡಲ್ಲಿ ಪ್ರೊಸೆಷನ್ ಇದೆ. ಅದಾದಮೇಲೆ ಅಲ್ಲಿ ಮುಕ್ತಿಧಾಮ ಕರ್ಕೊಂಡೋದ್ಮೇಲೆ ನಮ್ಮ ವಿಧಿವಿಧಾನದ ಪ್ರಕಾರ ಕಾರ್ಯ ನೆರವೇರಿಸ್ತೀವಿ ಸರ್.